ವೀರಶೈವ ಏಕತಾ ಸಮಾವೇಶ ಬ್ಲ್ಯಾಕ್ ಮೇಲ್ ಸಮಾವೇಶಕ್ಕೆ ಹೋಗುವವರಿಗೆ ನೋಟಿಸ್ ಕೊಡಬೇಕು. ಬಿಎಸ್ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದುತ್ವ ಉಳಿಬೇಕಂದ್ರೆ ಯತ್ನಾಳ್ ಬೇಕಂತ ಇದ್ದಾರೆ. ಅವರಿಗಾಗಿಯೇ ಬಿಜೆಪಿಗೆ ಬರುವಂತೆ ನನ್ನನ್ನ ಕರಿಬೇಕು, ಅಂದ್ರೆ ಅವರಾಗಿಯೇ ಬಿಜೆಪಿಗೆ ಬರುವಂತೆ ನನ್ನನ್ನ ಕರಿಬೇಕು. ಬಿಜೆಪಿ ಹೈಕಮಾಂಡ್ಗೆ ಶಾಸಕ ಯತ್ನಾಳ್ ಈ ರೀತಿಯಾಗಿ ಆಗ್ರಹಿಸಿರುವಂಥದ್ದು. ವೀರಶೈವ ಏಕತಾ ಸಮಾವೇಶ ಇದು ಬ್ಲ್ಯಾಕ್ ಮೇಲ್ ಸಮಾವೇಶಕ್ಕೆ ಹೋಗುವವರಿಗೆ ನೋಟಿಸ್ ಕೊಡಬೇಕು. ಬಿಎಸ್ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈಶ್ವರ್ ಖಂಡ್ರೆ ಏನು ಮಾಡಬೇಕು? ಇವತ್ತು ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ 3 ಕುಟುಂಬಗಳ ಕೈ ಸಿಕ್ಕು ಒದ್ದಾಡ್ತಾ ಇದೆ. ಇವ್ರಿಗೇನಾದರೂ ವೀರಶೈವ ಲಿಂಗಾಯತರ ಬಗ್ಗೆ ಕಳಕಳಿ ಇತ್ತಂದರೆ ಇವ್ರು 3 ಮಂದಿ ಆ ವೀರಶೈವ ಮಹಾಸಭಾದಲ್ಲಿ ಹೊರಗೆ ಬರಬೇಕು, ವಿಸರ್ಜನೆ ಮಾಡಬೇಕು. ಇವ್ರು ಎದಕ್ಕೂ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಯಾವ ಲಿಂಗಾಯತರಿಗೂ ಉದ್ಧಾರ ಅಲ್ಲ, ವೀರಶೈವರು ಉದ್ಧಾರ ಅಲ್ಲ. ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಈ ಒಂದು ವೀರಶೈವ ಮಹಾಸಭಾ ಉಪಯೋಗ ಮಾಡ್ತಾ ಇದ್ದಾರೆ. ಇದೇ ಯಡಿಯೂರಪ್ಪ ತನ್ನ ಕುರ್ಚಿ ಹೋಗ್ತದೆ ಅಂತೇಳಿ ಲಿಂಗಾಯತರನ್ನ ನಾನು OBCಗೆ ಸೇರಿಸ್ತೀನಿ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತರ್ತೀನಿ ಅಂಥೇಳಿ ಯಾವಾಗ ಕೇಂದ್ರದ ನಮ್ಮ BJP ವರಿಷ್ಠ ಮಂಡಳಿ ಯಡಿಯೂರಪ್ಪರನ್ನ ತೆಗಿಬೇಕಂತ ನಿರ್ಣಯ ಮಾಡಿ, ಯಾಕಂದ್ರೆ ಮಹಾಭ್ರಷ್ಟ ಲೂಟಿ ಮಾಡ್ತಾ ಇದ್ದಾನೆ ಅಂಥೇಳಿ ಆಮ್ಯಾಗ ಭಾಳಷ್ಟು ಕರ್ನಾಟಕದಲ್ಲಿ ಪಕ್ಷದ ಒಂದು ರೀತಿ ಡ್ಯಾಮೇಜ್ ಆಗ್ತಿರೋಂಥ ಕಾಲದಲ್ಲಿ ತೆಗಿಬೇಕಂದಾಗ ಇದೇ ಯಡಿಯೂರಪ್ಪ ತಕ್ಷಣ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ. ಅಂದ್ರೆ ವೀರಶೈವ ಲಿಂಗಾಯತರನ್ನ OBCಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದು ಅಂತ ರಾತ್ರಿ ಸೇರ್ತಾನೆ. ರಾತ್ರಿ 11ಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನದಾರ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ, ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾದಾಗ ಹಾಕೀನಿ, ನೀವೆಲ್ಲ ಸಪೋರ್ಟ್ ಮಾಡಿರಿ. ರಾತ್ರಿ 12 ಗಂಟೆಗೆ ಅಮಿತ್ ಶಾ ಅವ್ರಿಗೆ ಫೋನ್ ಬರ್ತೈತೆ ಯಡಿಯೂರಪ್ಪಗೆ, ನೀ ಏನಾದರೂ ಅದನ್ನು ಇದನ್ನು ಮಾಡಿದ ಶಿಫಾರಸು ಮಾಡಿದಂದರೆ ಪಾರ್ಟಿ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಅಜೆಂಡಾದಿಂದ ತೆಗಿತಾನೆ. ಅಂದರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವ್ರಿಗೆ ಏನು ವೀರಶೈವರದಾರ ಇವರಿಗೆ OBC ಕೊಡೋದಲ್ಲ, ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದನ್ನು ಮಾಡ್ತಾರೆ. ನಿನ್ನೆ ಅವರ ಸುಪುತ್ರ ಪೂಜ್ಯ ತಂದೆಯವರ ಕಿರಿಯ ಪುತ್ರ BJP ರಾಜ್ಯಾಧ್ಯಕ್ಷ ನಾವು ಹಿಂದುತ್ವ ಬರೆಸೋತ್ತೇಳಿ ಎಲ್ಲಿಯೂ ಹೇಳಿಲ್ಲ, ಅದನ್ನು ಮಠಾಧೀಶರಿಗೆ ಬಿಟ್ಟೀವಿ. BJP ಅಂದರೆ ಹಿಂದೂ ಪರವಾಗಿರೋ ಒಂದು ಪಕ್ಷ. ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ BJPಗೆ ಓಟ್ ಹಾಕ್ಯಾರೆ. ಯಡಿಯೂರಪ್ಪನ ಸೊಂಡಿ ನೋಡಿ ಅಂತ ಕರ್ನಾಟಕದಾಗ ಹಾಕಿಲ್ಲ. ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಎಲ್ಲ ಸಮುದಾಯಗಳನ್ನು. ಅಂದರೆ ನಾ ಕೇಳ್ತೀನಿ, ಇವತ್ತು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ, ನೀವು ಹಿಂದೂ ಅಂತೇಳಿ ಬರೆಸ್ತಿರೋ ಅಥವಾ BJP ಕೇಂದ್ರ ರಚಿಸ್ ಮಾಡಿದ ತಕ್ಷಣ ಇವರೆಲ್ಲರ ಮ್ಯಾಗ ಆ್ಯಕ್ಷನ್ ತಗೋ. ಬೊಮ್ಮಾಯಿ ಮೇಲೆ, ಜಗದೀಶ್ ಶೆಟ್ಟರ್ ಮೇಲೆ, ಯಡಿಯೂರಪ್ಪ ಮೇಲೆ, ವಿಜೇಂದ್ರ ಮೇಲೆ, ಪ್ರಭಾಕರ್ ಕೋರೆ ಮೇಲೆ ನೀವು ತಾಕತ್ತಿಲ್ಲ ಹಿಂದೂತ್ ಬರ್ಸ್ಲಿಕ್ಕೆ ಹೇಳಲಿಕ್ಕಾಗಲಿಕ್ಕಂದ್ರೆ. ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿ ಅವ್ರನ್ನ